ಎಂತ ಗೊತ್ತಾ, ಟುಡೇ ವಿ ಆರ್ ಮೇಕಿಂಗ್ ಡೆಲಿಷಿಯಸ್ ಯಮ್ಮಿ ಪಾಸ್ತಾ, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಗ್ಯಾಸ್. ಅದ್ರ ಬದಲು ವಿ ಆರ್ ಮೇಕಿಂಗ್ ಇಟ್ ಇನ್ ದ ಅವನ್. ಲಾ 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 ಏನು ಅಂದರೆ ಗ್ಯಾಸ್ ಪ್ರಾಬ್ಲಮ್ ನಮಗೂ ಬಂದುಬಿಟ್ಟಿದೆ. ಸೊ ಐ ವಾಸ್ ಥಿಂಕಿಂಗ್ ಏನು ಮಾಡೋದು, ಕುಕಿಂಗ್ ವೀಡಿಯೋಸ್ ಕಂಟಿನ್ಯೂ ಮಾಡಬೇಕಲ್ವಾ ಅಂತ. ದೆನ್ ಐ ವಾಸ್ ಲೈಕ್ ಓಕೆ, ಅವನ್ನಲ್ಲಿ ರೆಸಿಪೀಸ್ ಮಾಡೋಣ ಅಂತ. ಸೊ ಟುಡೇ ಇಸ್ ಡೇ 1 ಆಫ್ ಮೇಕಿಂಗ್ ಅವನ್ ರೆಸಿಪೀಸ್. ಸೊ ಪಾಸ್ತಾಗೆ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಚೀಸ್. ನಾನು ಇಲ್ಲಿ ಸೋಕ್ ಮಾಡಿರೋ ಮಖಾನ ಅಂದರೆ ಒಂದು ಹಾಫ್ ಆನ್ ಅವರ್ ಸೋಕ್ ಮಾಡಿರೋ ಮಖಾನ ಮತ್ತು ಕ್ಯಾಶ್ಯೂನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇದ್ರ ಜೊತೆ ಐ ಆಮ್ ಆಲ್ಸೋ ಯೂಸಿಂಗ್ ದಿಸ್ ನ್ಯೂಟ್ರಿಷನಲ್ ಈಸ್ಟ್. ಇದೊಂಥರ ಚೀಸಿ ಟೆಕ್ಸ್ಚರ್ ಮತ್ತು ಫ್ಲೇವರ್ ಕೊಡುತ್ತೆ. ಇದಾದಮೇಲೆ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಅವನ್ ಸೇಫ್ ಕಂಟೈನರ್ ತಗೋಬೇಕು. ಅದಕ್ಕೆ ನಿಮಗೆ ಎಷ್ಟು ಪಾಸ್ತಾ ಬೇಕೋ ಅಷ್ಟು ಹಾಕ್ಕೋಬೇಕು. ಓಕೆನಾ, ದೇರ್ ಇಸ್ ನೋ ಬಾಯ್ಲಿಂಗ್ ರಿಕ್ವೈರ್ಡ್. ಸೊ ಇದೊಂದು ಕಂಟೈನರ್ ಚಿಕ್ಕದಾಯಿತು ಅಂತ ಐ ಆಮ್ ಯೂಸಿಂಗ್ ಅ ಬಿಗ್ಗರ್ ಒನ್. ಈ ಬೌಲ್ಗೆ ನೀವು ಎಷ್ಟು ಪಾಸ್ತಾ ಬೇಕೋ ಅಷ್ಟು ಹಾಕ್ಕೊಂಡು, ಈಗ ಮಖಾನ ಪೇಸ್ಟ್ ಇದೆಯಲ್ಲ ಅದನ್ನು ನೀಟಾಗಿ ಫುಲ್ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಇದಕ್ಕೆ ಅಂದರೆ 1 ಕಪ್ ಪಾಸ್ತಾಗೆ 2.5 ಕಪ್ ನೀರು ಹಾಕ್ಕೋಬೇಕು. ಅದು ಹಾಕಿದ್ಮೇಲೆ ನಿಮ್ಗೆ ಯಾವುದಾದ್ರು ವೆಜಿಟೇಬಲ್ಸ್ ಬೇಕೋ ಅದು ಹಾಕ್ಕೋಬೇಕು. ನಾನು ಟೊಮ್ಯಾಟೊ, ಹ್ಯಾಲಪಿನೋ ಮತ್ತು ಸನ್ ಡ್ರೈಡ್ ಟೊಮ್ಯಾಟೊ, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ನೆಕ್ಸ್ಟ್ ಚಿಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬೋದು. ಅದ್ರ ಜೊತೆ ನಾನು ಆರಿಗ್ಯಾನೋ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಇಟ್ ಗಿವ್ಸ್ ಯು ದಟ್ ಫ್ಲೇವರ್ ಅಲ್ವಾ, ಅದಕ್ಕೆ. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಾಲ್ಟ್. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಪಾಸ್ತಾಗೆ ಸ್ವಲ್ಪ ಜಾಸ್ತಿ ಉಪ್ಪು ಬೇಕಾಗುತ್ತೆ. ಇದಾದಮೇಲೆ ಒಂದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಐ ಶೋ ಯು ಹೌ ಇಟ್ ಇಸ್ ಲುಕಿಂಗ್. ಓಕೆ, ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಏನೊಂದು ಬೌಲಿಗೆ ಎಲ್ಲ ಡಂಪ್ ಮಾಡಿರೋ ಥರ ಇದೆ, ಬಟ್ ಟ್ರಸ್ಟ್ ದ ಪ್ರೊಸೆಸ್. ಇದನ್ನು ಇವಾಗ ಅವನಲ್ಲಿ ಒಂದು 1 ಅವರ್ವರೆಗೂ ನಾನು ಇಟ್ಟಿದ್ದೀನಿ. ಓಕೆನಾ, ಅಂದರೆ 55 ಮಿನಿಟ್ಸ್. ಅಂಟಿಲ್ ದೆನ್ ಯು ಜಸ್ಟ್ ಚಿಲ್. ಸೊ ಆಫ್ಟರ್ 55 ಮಿನಿಟ್ಸ್ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ಅಂದರೆ ಪಾಸ್ತಾ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಎಲ್ಲ ಫ್ಲೇವರ್ಸ್ನ. ಇಟ್ ಇಸ್ ಲುಕಿಂಗ್ ನೈಸ್. ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು, ಇಲ್ಲಾಂದರೆ ನಂತರ ಚೀಸ್ನ ಕೂಡ ಮೇಲೆ ಹಾಕೋಬೋದು. ಲೈಕ್ ಅಂಟಿಲ್ ನಾವು ಇಟ್ ವಾಸ್ ಅ ವೀಗನ್ ರೆಸಿಪಿ. ಇದಾದಮೇಲೆ ಇವಾಗ ಚೀಸ್ ಹಾಕೋದ್ರಿಂದ ಇಟ್ ಇಸ್ ನಾಟ್ ಅ ವೀಗನ್ ರೆಸಿಪಿ, ದಿಸ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಈ ಥರ ಒಂದು ಲೇಯರ್ ಚೀಸ್ ಹಾಕ್ಬಿಟ್ಟು ಇವಾಗ ಒಂದು ಅವನಲ್ಲಿ 5 ಮಿನಿಟ್ಸ್ ನೀವು ಮತ್ತೆ ಬೇಕ್ ಮಾಡಬೇಕು. ಸೊ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ಸೋ ಫ್ರಿಕಿನ್ ಟೆಂಪ್ಟಿಂಗ್. ಐ ಕುಡ್ ನಾಟ್ ವೇಟ್ ಟು ಡಿಗ್ ಇನ್. ಓಕೆ, ಆ್ಯಂಡ್ I have to tell you, it tasted so freaking amazing. Just look at this, okay? Literally my mouth is watering. ಅಂದರೆ ನನಗೆ ಆಲ್ರೆಡಿ ಟೇಸ್ಟ್ ಗೊತ್ತು ಅಲ್ವಾ, ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೋಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ದಿಸ್ ಟೇಸ್ಟೆಡ್ ಸೋ ಫ್ರಿಕಿನ್ ಗುಡ್. ಇವಾಗ ಮೇಲೆ ಚೀಸ್ ಮತ್ತು ಆ ಪಾಸ್ತಾನ ಎರಡು ಜೊತೆಲಿ ತಿಂತಾ ಇದ್ರೆ ದಿಸ್ ಇಸ್ ಸೋ ಗುಡ್. ಅಂದರೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿರೋದು. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಟೇಸ್ಟ್ ಗುಡ್. ಆ್ಯಂಡ್ ಟು ಬಿ ಆನೆಸ್ಟ್, ಇದರಲ್ಲಿ ಆ ಮೇಲೆ ಬಿಟ್ಟರೆ ಬೇರೆ ಎಲ್ಲೂ ಚೀಸ್ ಹಾಕಿಲ್ಲ. ಇಟ್ ಇಸ್ ಲೈಕ್ ಅ ಹೆಲ್ದಿ ಪಾಸ್ತಾ ವಿಚ್ ಇಸ್ ರಿಯಲಿ ಗುಡ್. ಓಕೆ, ಸೊ ಯಾ, ಗ್ಯಾಸ್ ಇಲ್ಲಾಂದ್ರೆ ಪರವಾಗಿಲ್ಲ, ಅವನಲ್ಲಿ ಈ ಥರ ಡೆಲಿಷಿಯಸ್ ಪಾಸ್ತಾ ಮಾಡ್ಕೊಂಡು ತಿನ್ನಿ. ಬಾಯ್ ಬಾಯ್.